ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗೋ ಕಾಲ ಸಮೀಪಿಸುತ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಮಂದಿರ ಲೋಕಾರ್ಪಣೆಗೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ರಾಮ ಮಂದಿರ ಲೋಕಾರ್ಪಣೆಗೆ ಸಾಂಸ್ಕೃತಿಕ ಕಲರವ ನಡೆಯಲಿದ್ದು ವಿಜಯನಗರದ ಕಲಾ ತಂಡ ಮುನ್ನುಡಿಯನ್ನ ಬರೆಯಲಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಇದೇ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದೆ. ವಿಶೇಷ ಏನಂದ್ರೆ ಉತ್ತರ ಕರ್ನಾಟಕದ ಗಂಡುಕಲೆ ಬಯಲಾಟದಿಂದಲೇ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ. ವಿಜಯನಗರದ ಹೊಸಪೇಟೆಯ ಸತ್ಯನಾರಾಯಣ ಅವರ ಕಲಾ ತಂಡವೇ ಚಾಲನೆ ನೀಡುತ್ತಿರುವುದೇ ವಿಶೇಷ. ನಮಗೆ ತುಂಬಾ ಒಂದು ಸಂತೋಷದ ಸುದ್ದಿ. ಎಲ್ಲೇ ಒಂದು ನಮ್ಮ ದೂರದೃಷ್ಟಿಯಿಂದ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ನಾವು ರಾಮಗೂ ಮತ್ತು ಹನುಮಗ ಅನ್ನೋದೊಂದು ಈ ಮುಖಾಂತರ ನಮಗೆ ಒಂದು ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಹೇಳ್ಬೇಕಂದ್ರೆ ನಮ್ಮ ವಿಜಯನಗರ ಜಿಲ್ಲೆಗೆ ತುಂಬ ಒಂದು ಹೆಮ್ಮೆಯ ವಿಷಯ. ನಾವೆಲ್ಲರೂ ಇವತ್ತು ಖುಷಿ ಪಡುವಂಥ ವಿಷಯ ಇದಕ್ಕೆ. ನಾವು ಹಂಗಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ 14ರಿಂದ ಅಯೋಧ್ಯೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮೊದಲ ಕಾರ್ಯಕ್ರಮವೇ ರಾಮಾಯಣ ಬಯಲಾಟ. ಹೊಸಪೇಟೆಯ 15 ಕಲಾವಿದರ ತಂಡ ಬಯಲಾಟದಲ್ಲೇ ಸಂಪೂರ್ಣ ರಾಮಾಯಣ ಪ್ರದರ್ಶನ ಮಾಡಲಿದೆ. ಈ ಒಂದು ನಾಡಿನಲ್ಲಿ ಗಂಡು ಕಲೆ ಆಗಿರ್ತಕ್ಕಂಥ ಬಯಲಾಟ ನಶಿಸ್ತಾ ಇತ್ತು. ಅದನ್ನು ನಾವು ಪೋಷಣೆ ಮಾಡಬೇಕಂತಲೇ ನಾವು ಅವಕಾಶವನ್ನು ಮಾಡಿಕೊಂಡು ನಾವು ಕೇಂದ್ರ ಸರ್ಕಾರಕ್ಕೆ ಸತತ ಪ್ರಯತ್ನವಾಗಿ ನಮಗೆ ಕಾರ್ಯಕ್ರಮ ಕೇಳಿದ್ವಿ. ಭರತನಾಟ್ಯಕ್ಕೆ ಮತ್ತು ಜಾನಪದ ಬಯಲಾಟಕ್ಕೆಲ್ಲ ಕೇಳಿದ್ರು ಕೂಡ ಅವರು ನಮಗೆ ಬಯಲಾಟಕ್ಕೆ ಕೊಟ್ಟಿರೋದು ತುಂಬಾನೇ ಒಂದು ಅದ್ಭುತವಾದಂಥ ವಿಷಯ. ಅಯೋಧ್ಯೆಯಲ್ಲಿ 14ನೇ ತಾರೀಕಿನಿಂದ 17ರವರೆಗೆ ನಿತ್ಯವೂ 1 ಗಂಟೆಗಳ ಕಾಲ ಬಯಲಾಟ ನಡೆಯಲಿದೆ. ರಾಮನೂರಿನಲ್ಲಿ ಉತ್ತರ ಕರ್ನಾಟಕದ ಗಂಡುಕಲೆ ಬಯಲಾಟ ಪ್ರದರ್ಶನ ಆಗಲಿದೆ. ಇದಿಷ್ಟೇ ಅಲ್ಲ, ವಿಜಯನಗರದ ಈ ತಂಡ ಕನ್ನಡದಲ್ಲೇ ರಾಮಾಯಣದ ಡೈಲಾಗ್ ಹೊಡೆಯಲಿದ್ದು ನಿಜಕ್ಕೂ ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.